ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ನಮ್ಮ ಮಂಗಳೂರು ಕಡೆಯ ಸ್ಪೆಷಲ್ ತಿಂಡಿಗಳಲ್ಲಿ ಅಂದರೆ ದೋಸೆಗಳಲ್ಲಿ ನೀರು ದೋಸೆ ಅಂದರೆ ಸಿಕ್ಕಾಪಟ್ಟೆ ಫೇಮಸ್. ನೀರು ದೋಸೆ ಮಾಡ್ಕೊಳ್ಳೋದು ತುಂಬಾ ಈಸಿ. ನಾನಿವತ್ತು ನೀರು ದೋಸೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನೀರು ದೋಸೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಕಪ್ಪು ರೇಷನ್ ಬೆಳ್ತಿಗೆ, 3/4 ಕಪ್ಪು ಸೋನಾ ಮಸೂರಿ ಕಡಿ ಇವೆರಡನ್ನು ತಗೊಂಡು 3 ಇಂದ 4 ಸಲ ಚೆನ್ನಾಗಿ ತೊಳೆದು ಮುಂಚಿನ ದಿನ ರಾತ್ರಿ ನೆನೆ ಹಾಕಿದ್ದೆ. ನನಗೆ ಮರುದಿನ ಬೆಳಗ್ಗೆಗೆ ದೋಸೆ ಮಾಡ್ಕೊಳ್ಳೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನೀರು ದೋಸೆಗೆ ಕಾಂಬಿನೇಷನ್ ಆಗಿ ಅಲಸಂಡೆ ಕಾಳು ಮತ್ತು ಆಲೂಗಡ್ಡೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಅಂತ ಅಲಸಂಡೆ ಕಾಳು ಕೂಡ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡೆ. ಅಲಸಂಡೆ ಕಾಳು ಮತ್ತು ಆಲೂಗಡ್ಡೆ ಸಾಂಬಾರು ನೀರು ದೋಸೆಗೆ ತುಂಬ ಒಳ್ಳೆಯ ಕಾಂಬಿನೇಷನು. ಹಾಗೆ ಮರುದಿನ ಬೆಳಗ್ಗೆ ಎದ್ಬಿಟ್ಟು ನನ್ನ ಬೆಳಗಿನ ದಿನಚರಿಯನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಕಿಚನಿಗೆ ಬಂದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅಕ್ಕಿ ರುಬ್ಕೊಳ್ಬೇಕು. ನೆಕ್ಸ್ಟ್ ಆಲೂಗಡ್ಡೆ ಮತ್ತು ಅಲಸಂಡೆ ಕಾಳಿದು ಸಾಂಬಾರು ಕೂಡ ಮಾಡ್ಕೊಳ್ಳೋದಕ್ಕಿತ್ತು. ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ನನಗೆ ಥ್ರಾಟ್ ಇನ್ಫೆಕ್ಷನ್ ಆಗಿತ್ತು ಅಂತ ನನ್ನ ಹೋಮ್ ಗಾರ್ಡನಿಂಗ್ ವಿಡಿಯೋ ಹಾಕಿದ್ದೆ. ಅದಾದಮೇಲೆ ನನಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಯಿತು. ಅದರ ಜೊತೆಗೆ ವಿಪರೀತ ಕೆಮ್ಮಿತ್ತು. ಕೆಮ್ಮಿ ಅಂತೂ ಫುಲ್ ಟಯರ್ಡ್ ಆಗೋಗಿತ್ತು. ಫಸ್ಟ್ ಡೇ ಫುಲ್ ಕೋಲ್ಡ್ ಆಗಿತ್ತು. ಹೇಗೋ ಬೆಳಗ್ಗೆ ಎದ್ಬಿಟ್ಟು ರಾಘವ ಸ್ಕೂಲ್ಗೆ ಹೋಗೋವರೆಗೂ ಕೆಲಸ ಮಾಡಿದ್ದೆ. ಅದಾದಮೇಲೆ ಫುಲ್ ಮಲ್ಕೊಂಡಿದ್ದು. ಬೆಳಗಿಂದು ತಿಂಡಿ ತಿಂದಿದ್ದು ಪಾತ್ರೆ ಅದೆಲ್ಲ ಸಿಂಕಲ್ಲಿ ಹಾಗೆ ಹಾಕಿಟ್ಟಿದ್ದೆ. ಏನೂ ನಂಗೆ ಕೆಲಸ ಮಾಡೋದಕ್ಕೆ ಆಗಿರಲಿಲ್ಲ. ಪಾಪ ಹಸ್ಬೆಂಡ್ ಎಲ್ಲ ಅದನ್ನು ತೆಗೆದು ತೊಳೆದು ನೀಟಾಗಿ ಜೋಡಿಸಿಟ್ರು. ಅದಾದಮೇಲೆ ಭಾರ್ಗವಂದು ತಿಂಡಿ ಮಾಡೋದು ಒಂದು ಎಲ್ಲ ಕೆಲಸದ ಜವಾಬ್ದಾರಿಯನ್ನು ನನ್ನ ಹಸ್ಬೆಂಡೇ ನೋಡಿಕೊಂಡ್ರು. ಜೊತೆಗೆ ನನ್ನ ಅಪ್ಪ ಅಮ್ಮ ಕೂಡ ಭಾರ್ಗವನ ಚೆನ್ನಾಗಿ ನೋಡಿಕೊಂಡ್ರು. ಸೆಕೆಂಡ್ ಡೇ ಅಂತೂ ಬೆಳಗ್ಗೆ ನನಗೆ ಎದ್ದೇಳೋದಕ್ಕೆ ಆಗಲಿಲ್ಲ. ಹಸ್ಬೆಂಡೇ ಬೆಳಗ್ಗೆ ಬೇಗ ಎದ್ದು ತಿಂಡಿಗೆ ಆಲೂಗಡ್ಡೆ ರೈಸ್ ಮಾಡಿ ರಾಘವನಿಗೆ ಸ್ನ್ಯಾಕ್ಸಿಗೆ ಆಲೂಗಡ್ಡೆ ರೈಸನ್ನೇ ತುಂಬಿಸಿ ಅವನನ್ನು ಸ್ಕೂಲಿಗೆ ಬಿಟ್ಟು ನೆಕ್ಸ್ಟ್ ಭಾರ್ಗವನ ತಿಂಡಿ ಎಲ್ಲ ತಿನ್ನಿಸಿ ಅವನನ್ನು ರೆಡಿ ಮಾಡಿಸಿ ತುಂಬ ಚೆನ್ನಾಗಿ ಮಕ್ಕಳನ್ನ ನೋಡಿದರು. ಹಾಗೆ ನಾನು ಫುಲ್ ರೆಸ್ಟಲ್ಲಿದ್ದೆ. 2 ದಿವಸ ಫುಲ್ ರೆಸ್ಟ್ ತಗೊಂಡು ಇವಾಗ ಪರ್ಫೆಕ್ಟ್ ಆಗಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬೆಳಗ್ಗೆ ಇದ್ದು ಹಾಲನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಅದರ ಜೊತೆಗೆ ಆಲೂಗಡ್ಡೆ ಮೇಲೆ ಅಲಸಂಡೆ ಕಾಳಿದ್ದು ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೋಸ್ಕರ ಅಲಸಂಡೆ ಕಾಳನ್ನು 2 ವಿಸಿಲ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಆಮೇಲೆ ಆಲೂಗಡ್ಡೆ ಸಾಂಬಾರು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅದನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ನಾನು ಅಕ್ಕಿಯನ್ನು ಇನ್ನೊಂದು ಸಲ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಲ್ಲಿ ಇವತ್ತು ರುಬ್ಕೊಳ್ಳೋಣ ಅಂತ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ರುಬ್ಕೊಳ್ಳುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ನೀರು ದೋಸೆ ತಿಂದರೆ ಹೊಟ್ಟೆಗಾಗಲಿ ಆರೋಗ್ಯಕ್ಕಾಗಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಯಾಕಂದರೆ ಇದಕ್ಕೆ ಯಾವುದೇ ಬೇಳೆ ಹಾಕೋದಕ್ಕಿಲ್ಲ. ಸಿಂಪಲಾಗಿ ಬರೀ ಅಕ್ಕಿಯಿಂದ ಈ ದೋಸೆ ಮಾಡ್ಕೋತೀವಿ. ನೀರು ದೋಸೆ ಮಾಡ್ಕೊಳ್ಳೋದು ತುಂಬಾ ಈಸಿ. ಅಕ್ಕಿಯನ್ನು ಇಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ನೀರು ದೋಸೆ ಅಂದಾಗ ಇದಕ್ಕೆ ಜಾಸ್ತಿ ನೀರನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಆದರೆ ನಾವು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು. ಇನ್ ಕೇಸ್ ಏನಾದರೂ ನೀರು ದೋಸೆದು ಹಿಟ್ಟು ತುಂಬ ತೆಳುವಾಯಿತು ಅಂತಂದರೆ ತವಾದಿಂದ ದೋಸೆ ಎದ್ದು ಬರಲ್ಲ. ಇಲ್ಲಿ ನೋಡಿ ಅಲಸಂಡೆ ಕಾಳು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿತ್ತು. ನೆಕ್ಸ್ಟ್ ಅದನ್ನು ಸೈಡಲ್ಲಿ ಎತ್ತಿಟ್ಟು ಇಲ್ಲಿ ಆಲೂಗಡ್ಡೆದು ಸಿಪ್ಪೆ ತೆಗೆದು ಆಲೂಗಡ್ಡೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಬೆಳಗ್ಗೆ ಎದ್ದ ಕೂಡಲೇ 1 ಗ್ಲಾಸು ಬಿಸಿನೀರು ಕುಡಿದ್ರೆ ಆಮೇಲೆ 7:30-8 ಗಂಟೆ ಅಷ್ಟೊತ್ತಿಗೆ ತಿಂಡಿ ತಿಂತಾ ಇದ್ದೆ. ಬಟ್ ಇವತ್ತು ವಿಪರೀತ ನನಗೆ ಹಸಿವಾಗಿತ್ತು. ಹಾಗಾಗಿ 1 ಕಪ್ ಕಾಫಿಯನ್ನು ಕೂಡ ಇಲ್ಲಿ ಕುಡಿತಾ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಆಲೂಗಡ್ಡೆ ಸಾಂಬಾರು ಮಾಡಬೇಕಿದ್ರೆ ಮೊದಲೇ ಆಲೂಗಡ್ಡೆದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಾಂಬಾರು ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಈ ಥರ ಆಲೂಗಡ್ಡೆ ಸಿಪ್ಪೆ ತೆಗೆದು ಸಾಂಬಾರು ಮಾಡ್ಕೊಳ್ಳೋದು. ಈ ಆಲೂಗಡ್ಡೆ ಒಂದು ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಹುಳಿ
ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಆಲ್ರೆಡಿ ಅಲಸಂಡೆ ಕಾಳು ಬೇಯಿಸಿ ಸೈಡಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಅಲಸಂಡೆ ಕಾಳು ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಇವಾಗ ಇದಕ್ಕೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೆ ಅಲ್ವಾ, ಜೊತೆಯಲ್ಲಿ ಎರಡೂ ಕೂಡ ಬೇಯ್ತಾ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ರುಬ್ಬೋದಕ್ಕೆ ಅಂತ ಒಂದು ಪ್ಯಾನ್ ತಗೊಂಡು 2 ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 1.5 ಸ್ಪೂನು ಧನಿಯಾ, 1 ಟೀ ಸ್ಪೂನು ಉದ್ದಿನಬೇಳೆ, 1/4 ಟೀ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನ್ ಮೆಂತೆ, ಸಣ್ಣ ಗಾತ್ರದ ಇಂಗು, 3 ಬ್ಯಾಡಗಿ ಮೆಣಸು, ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಆ್ಯಕ್ಚುಲಿ ಜಾಸ್ತಿ ಸಾಂಬಾರಿಗೆ ಖಾರ ಎಲ್ಲ ಬೇಕಾಗಲ್ಲ, ಹಾಗಾಗಿ ನಾನಿಲ್ಲಿ 3 ಬ್ಯಾಡಗಿ ಮೆಣಸು ಮಾತ್ರ ತಗೊಂಡಿರೋದು. ಜಾಸ್ತಿ ಖಾರ ಬೇಕು ಅಂತಿದ್ರೆ ಬ್ಯಾಡಗಿ ಮೆಣಸಿನ ಪ್ರಮಾಣ ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಚೆನ್ನಾಗಿ ಇವಾಗ ಮಸಾಲೆ ಎಲ್ಲ ಫ್ರೈ ಆಗಿತ್ತು, ಅದನ್ನು ಸೈಡಲ್ಲಿ ಎತ್ತಿಟ್ಟು ನೆಕ್ಸ್ಟ್ ಇಲ್ಲಿ ಮಿಕ್ಸಿ ಜಾರಿಗೆ ಅಂತ 2 ಕಪ್ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ರೈ ಮಾಡ್ಕೊಂಡಿರುವ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ರುಬ್ಬೋದಕ್ಕಿಂತ ಎಷ್ಟು ನೀರು ಬೇಕು ಹಾಗೆ ಅಷ್ಟನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ರುಬ್ಕೊಳ್ತಾ ಇದ್ದೇನೆ. ಆಲೂಗಡ್ಡೆ ಸಾಂಬಾರು ಮಾಡ್ಕೊಳ್ಳುವಾಗ ಇಲ್ಲಿ ಈ ತೆಂಗಿನಕಾಯಿದು ಮಸಾಲೆ ರುಬ್ಕೊಳ್ತೀವಲ್ವ, ಅದು ತುಂಬ ನುಣ್ಣಗೆ ರುಬ್ಕೊಳ್ಳುವ ಅವಶ್ಯಕತೆ ಇರಲ್ಲ. ಮೀಡಿಯಮ್ ರುಬ್ಕೊಂಡ್ರೆ ಸಾಕಾಗುತ್ತೆ. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಸಾಲೆಯನ್ನು ಕೂಡ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಆಲೂಗಡ್ಡೆ ಮತ್ತು ಅಲಸಂಡೆ ಕಾಳು ಕೂಡ ಬೆಂದಿತ್ತು. ಜೊತೆಗೆ ಇವಾಗ ನಾನಿಲ್ಲಿ ಆಲ್ರೆಡಿ ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಸಾಂಬಾರಿಗೆ ತುಂಬ ತೆಳುವಾಗಿ ಸಾಂಬಾರು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ ಇಲ್ಲಿ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆಯನ್ನು ಕೂಡ ಕೊಟ್ಕೊಳ್ತಾ ಇದ್ದೇನೆ. ಒಗ್ಗರಣೆಗಿಂತ ತೆಂಗಿನ ಎಣ್ಣೆ, ಸಾಸಿವೆ, ಬ್ಯಾಡಗಿ ಮೆಣಸು, ಕರಿಬೇವನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಆಲೂಗಡ್ಡೆ ಮತ್ತು ಅಲಸಂಡೆ ಕಾಳಿಂದು ಸಾಂಬಾರು ರೆಡಿಯಾಗೋಯಿತು. ನೀರು ದೋಸೆಗಂತೂ ತುಂಬ ಒಳ್ಳೆಯ ಕಾಂಬಿನೇಷನು. ಯಾರಾದರೂ ಇನ್ನೂ ಈ ಥರದ ಅಲಸಂಡೆ ಕಾಳು ಆಮೇಲೆ ಆಲೂಗಡ್ಡೆದು ಸಾಂಬಾರು ಟ್ರೈ ಮಾಡಿಲ್ಲ ಅಂದರೆ ನೀರು ದೋಸೆಗೆ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿತ್ತು, ಒಗ್ಗರಣೆ ಕೂಡ ಆಯಿತು. ಅದನ್ನು ಸೈಡಲ್ಲಿ ಎತ್ತಿಟ್ಟು ನೆಕ್ಸ್ಟ್ ಇಲ್ಲಿ ದೋಸೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ದೋಸೆ ಮಾಡ್ಕೊಳ್ಳೋದಕ್ಕೆ ತೆಂಗಿನ ಎಣ್ಣೆಯನ್ನು ತವದ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟ್ ನೀರು ದೋಸೆಯನ್ನು ಹಾಕ್ಕೊಳ್ತಾ ಇರುವಂಥದ್ದು. ಸೆವೆನ್ ಡೇಸ್ 7 ದೋಸೆ ಸೀರೀಸಲ್ಲಿ ಆಲ್ರೆಡಿ 5 ದೋಸೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಹಾಗೆ ಇದು 6ನೇ ದೋಸೆ ರೆಸಿಪಿ. 6ನೇ ದೋಸೆ ರೆಸಿಪಿಯಲ್ಲಿ ನೀರು ದೋಸೆ ರೆಸಿಪಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನೀರು ದೋಸೆ ಜೊತೆಗೆ ಬೆಲ್ಲ ಕಾಯಿಸುಳಿ ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಕಾಯಿಸುಳಿ ರೆಸಿಪಿಯನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ತೀನಿ. ತುಂಬಾ ಸಿಂಪಲ್. ಬೆಲ್ಲ ಕಾಯಿಸುಳಿ ಮಾಡ್ಕೊಳ್ಳೋದಕ್ಕೆ ಒಂದು ಚಟ್ನಿ ಕಪ್ಪಲ್ಲಿ 1 ಕಪ್ ತೆಂಗಿನಕಾಯಿ ತುರಿ, 1 ಕಪ್ ಬೆಲ್ಲ ತುರಿಯನ್ನು ತಗೊಂಡು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಜೊತೆ ಸೇರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಾವು ದೋಸೆ ಬೇಯುವಾಗಲೇ ತುಪ್ಪವನ್ನು ಕೂಡ ಹಾಕ್ಕೊಂಡಿದ್ದೀವಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಇದು ಕೂಡ ಬೆಲ್ಲ ಕಾಯಿಸುಳಿ ಹಾಕಿ ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದೋಸೆ ಎಲ್ಲ ರೆಡಿ ಆಯಿತು. ಇಲ್ಲಿ ನಾನು ದೋಸೆ ಪ್ಲೇಟ್ ಜೊತೆಗೆ
ಕಾಫಿ, ಬೆಲ್ಲ ಕಾಯಿಸುಳಿ ಜೊತೆಗೆ ಸಾಂಬಾರನ್ನು ಸೇರಿಸ್ಕೊಂಡು ಸರ್ವಿಂಗ್ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀರು ದೋಸೆ ಕೂಡ ಅಷ್ಟೇ ಸಿಂಪಲ್. ಇವತ್ತಿನ ನೀರು ದೋಸೆ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.